ಕೆಆರ್ಎಸ್ ಪಾರ್ಟಿಯ ಮಹಿಳಾ ಘಟಕದ ಅಧ್ಯಕ್ಷ ತಮ್ಮಲ್ಲಿ ನಮ್ದೊಂದಿಷ್ಟು ಪ್ರಶ್ನೆಗಳಿವೆ. ಮೊನ್ನೆ ಏನು ಕಳೆದ 8ನೇ ತಾರೀಕಲ್ಲಿ ಕೆಲವೊಂದು ಘಟನೆಗಳು ನಡೀತು ತುಮಕೂರಲ್ಲಿ. ತಾವು ಅದನ್ನು ಅಬ್ಸರ್ವ್ ಮಾಡಿರ್ತೀರ ಅಂತ ಅನ್ಕೋತೀವಿ ಸಾಮಾಜಿಕ ಜಾಲತಾಣದಲ್ಲಿ. ಸೊ ಅದರ ವಿರುದ್ಧವಾಗಿ ನಮ್ದೊಂದಿಷ್ಟು ಪ್ರಶ್ನೆಗಳು ಇದೆ, ದೂರುಗಳು ಇದೆ. ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ, ಹಾಗೆ ನಮ್ಮ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು. ವಿಷಯ ನಮ್ಮ ಪಕ್ಷದ ಉಪಾಧ್ಯಕ್ಷರಾದ ಶ್ರೀ ಸೋಮಸುಂದರ್ ಅವರನ್ನು ಸುಳ್ಳು ದೂರು ದಾಖಲಿಸಿ ಬಂಧಿಸಿರುವುದು ಮತ್ತು ರಾಜ್ಯ ಉಪಾಧ್ಯಕ್ಷರಾಗಿರುವ ಜ್ಞಾನಸಿಂಧ ಸ್ವಾಮಿ ಹಾಗೂ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಭಟ್ಟರವರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿರುವುದನ್ನು ಕುರಿತು ಮಾನ್ಯರೇ, ರಾಜ್ಯದ ಮಂತ್ರಿಗಳೇ, ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳೇ, ಇಡೀ ರಾಜ್ಯದ ಕಾನೂನು ವ್ಯವಸ್ಥೆ ನೋಡಿಕೊಳ್ಳಲು ಜವಾಬ್ದಾರಿ ಹೊಂದಿರುವ ತಮ್ಮಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನಾವು ಕೇಳ್ತಾ ಇದ್ದೀವಿ. ಅದನ್ನು ತಮ್ಮ ಮುಖಾಂತರ ಕೇಳ್ತಾ. ಒಂದು, ನೀವು ಇಡೀ ರಾಜ್ಯದ ಕಾನೂನು ಸುವ್ಯವಸ್ಥೆ ಜವಾಬ್ದಾರರಾಗಿದ್ದು ನಿಮ್ಮ ಬಳಿ ಅಹವಾಲುಗಳು ಕೇಳಲು ಬಂದಿರುವ ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳನ್ನು ಬಂಧಿಸಲು ಸೂಚನೆ ನೀಡಿ ಸುಳ್ಳು ಕೇಸು ದಾಖಲಿಸಿರುವುದು ಎಷ್ಟು ಮಟ್ಟಿಗೆ ಸರಿ? ಎರಡನೇದಾಗಿ, ನೀವು ಜಾರಿಗೊಳಿಸಬೇಕಾಗಿರುವ ಕಾನೂನನ್ನು ನೀವೇ ಉಲ್ಲಂಘಿಸಿ ಇಡೀ ರಾಜ್ಯಕ್ಕೆ ಏನು ಸಂದೇಶ ಕೊಡಲು ಹೊರಟಿದ್ದೀರಾ? ಮೂರನೇದು, ಹಾಗಾದರೆ ರಾಜ್ಯದ ಪ್ರಜೆಗಳು ಯಾರ ಮೇಲೆ ಬೇಕಾದರೂ ಸುಳ್ಳು ಕೇಸು ದಾಖಲಿಸಬಹುದು ಎಂಬುದು ಅರ್ಥವೇ? ನಾಲ್ಕನೇದಾಗಿ, ಕರ್ನಾಟಕ ರಾಜ್ಯದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ವಿಡಿಯೋ ಮಾಡುವುದು ಕಾನೂನು ಬಾಹಿರವೇ? ಐದನೇದಾಗಿ, ವಿಡಿಯೋ ಮಾಡಿದ ಕಾರಣಕ್ಕೆ ಬಿಎನ್ಎಸ್ನಲ್ಲಿರುವ ಯಾವ ಸೆಕ್ಷನ್ ಅನ್ನು ಬೇಕಾದರೂ ಆಯ್ಕೆ ಮಾಡಿ ಪೊಲೀಸರು ದೂರು ದಾಖಲಿಸಬಹುದು? ಆರನೇದು, ಸ್ವಯಂ ಅಪರಾಧಗಳ ಸೆಕ್ಷನ್ ಅಡಿಯಲ್ಲಿ ದೂರು ದಾಖಲಿಸಲು ಸೂಕ್ತ ಸಾಕ್ಷಿಗಳು ಬೇಡವೇ? ಅದಕ್ಕೆ ಬಿಎನ್ಎಸ್ನಲ್ಲಿರುವ 14 ದಿನಗಳ ಪ್ರಾಥಮಿಕ ತನಿಖೆಯ ಅವಕಾಶ ಕರ್ನಾಟಕ ರಾಜ್ಯದಲ್ಲಿ ಲಭ್ಯವೇ ಇಲ್ಲವೇ? ಏಳನೇದಾಗಿ, ಮಹಿಳಾ ಪೊಲೀಸರಿಂದ ಸುಳ್ಳು ದೂರು ಕೊಡಿಸಿ ಗೃಹ ಮಂತ್ರಿಯಾಗಿರುವ ತಾವು ಮಹಿಳೆಯರಿಗೆ ಯಾವ ಸಂದೇಶ ಕೊಡಲು ಇರಬೇಕು? ಎಂಟನೇದಾಗಿ, ಕೆಆರ್ಎಸ್ ಪಕ್ಷದವರನ್ನು ಕಂಡರೆ ತಮಗೇಗೆ ಅಷ್ಟೊಂದು ಸಿಟ್ಟು ಮತ್ತು ಕಸಿವಿಸಿ? ರಾಜ್ಯದ ಘನತೆಯುಳ್ಳ ಪ್ರಜೆಯಾಗಿರುವ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಅವನ ಹಕ್ಕುಗಳ ವಿರುದ್ಧ ಹೀನಾಯವಾಗಿ ನಡೆದುಕೊಂಡಿರುವುದು ನಮ್ಮ ಸಂವಿಧಾನದಲ್ಲಿ ಯಾವ ರೀತಿಯಲ್ಲಿ ತಿಳಿಸಲಾಗಿದೆ? ದಯವಿಟ್ಟು ತಿಳಿಸಿ. ಕೊನೆಯದಾಗಿ, ಹಲವಾರು ಬಾರಿ ಜನಪ್ರತಿನಿಧಿಯಾಗಿ ಮಂತ್ರಿಯಾಗಿರುವ ತಮಗೆ ಒಬ್ಬ ಮತದಾರ, ಸಾಮಾನ್ಯ ನಾಗರಿಕನ ಅಹವಾಲು ಯಾವ ರೀತಿ ಪಡೆದುಕೊಂಡು ಅದಕ್ಕೆ ಸ್ಪಂದಿಸಬೇಕು ಎನ್ನುವುದರ ಕನಿಷ್ಠ ಜ್ಞಾನ ಇಲ್ಲದೆ ಹೋಗುತ್ತೆ. ನಿಮ್ಮ ಉತ್ತರಕ್ಕಾಗಿ ನಾವು ಕಾಯ್ತಾ ಇದ್ದೀವಿ. ದಯಮಾಡಿ ಮಂತ್ರಿಗಳಿಗೆ ಉತ್ತರ ಕೊಡ್ತೀವಿ. ಟಪಾಲ್ ಕೊಟ್ಟಿವಿ, 12 ಮಿನಿಟ್ ಕೊಡಬೇಕು. ಆಯ್ತಪ್ಪ, ಜಿಲ್ಲಾಧಿಕಾರಿಗಳು